ಪ್ರಿಯಾ ಸ್ಕೂಲ್ ಫೀಸ್, ಮನೆ ಬಾಡ್ಗೆ, ತಲೆ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಗೊತ್ತಾ? ನೀವೇನೋ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ದೆ ಹೋಗ್ಬಿಟ್ರಿ. PolicyBazaar.com ನಲ್ಲಿ 1 ಕೋಟಿ ರೂಪಾಯಿಯ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಿಂಗಳಿಗೆ 430 ರೂಪಾಯಿಯಿಂದ ಪ್ರಾರಂಭ. ನೀವು ಡಿಸ್ಕೌಂಟ್ ರೇಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ಡ್ ಕಾಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಓಪನ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಲೋಕಸಮರದ ಚುನಾವಣೆ ನಡುವೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ವಿಪರೀತ ವಾಗ್ಯುದ್ಧಕ್ಕೆ ಕಡೆಗೂ ಕೂಡ ಒಂದು ಅಲ್ಪ ವಿರಾಮ ಬಿದ್ದಿದೆ. ಸುಪ್ರೀಂ ಕೋರ್ಟ್ನ ಸೂಚನೆ ಬಳಿಕ ಕರ್ನಾಟಕಕ್ಕೆ 3,454 ಕೋಟಿ ರೂಪಾಯಿ ಪರಿಹಾರ ನಿಧಿಯನ್ನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಕೇಂದ್ರ ರಾಜ್ಯಕ್ಕೆ ಬರ ಪರಿಹಾರ ಕೊಡೋಕೆ ವಿಳಂಬ ಮಾಡ್ತಾ ಇದೆ ಅಂತ ಹೇಳಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಈ ವೇಳೆ ಬರ ಪರಿಹಾರಕ್ಕಾಗಿ ರಾಜ್ಯಗಳು ಕೋರ್ಟ್ ಮೆಟ್ಟಿಲು ಹತ್ತಬೇಕಾ ಅಂತ ಸುಪ್ರೀಂ ಕೇಂದ್ರ ಸರ್ಕಾರವನ್ನ ತರಾಟೆಗೆ ತಗೊಂಡಿತ್ತು. ಈ ವೇಳೆ ಚುನಾವಣಾ ಆಯೋಗದ ಅನುಮತಿಯನ್ನ ಪಡೆದು ಬಳಿಕ ರಿಲೀಸ್ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿತ್ತು. ಈಗ ಅಂತಿಮವಾಗಿ ಬರ ಪರಿಹಾರವನ್ನ ಅನೌನ್ಸ್ ಕೂಡ ಮಾಡಲಾಗಿದೆ. ಅಲ್ಲದೆ ಬರ ಪರಿಹಾರದ ಹಣವನ್ನ ರಾಜಕೀಯವಾಗಿ ಬಳಸಿಕೊಳ್ಳುವಂತಿಲ್ಲ, ಮಾಧ್ಯಮಗಳಲ್ಲಿ ಜಾಹೀರಾತು ಕೊಡುವಂತಿಲ್ಲ, ರಾಜಕೀಯ ಭಾಷಣಗಳಲ್ಲಿ ಬಗ್ಗೆ ಉಲ್ಲೇಖಿಸುವಂತಿಲ್ಲ ಅಂತ ಕೂಡ ಷರತ್ತನ್ನ ವಿಧಿಸಲಾಗಿದೆ. ಈ ವಿಚಾರವಾಗಿ ಮಾತನಾಡಿರೋ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿ ರಾಜ್ಯಕ್ಕೆ ಸ್ವಲ್ಪ ಬರ ಪರಿಹಾರ ಕೊಡಿಸಿದ ಸುಪ್ರೀಂ ಕೋರ್ಟ್ಗೆ ಧನ್ಯವಾದ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲದೆ NDRF ನಿಯಮಾವಳಿಗಳ ಪ್ರಕಾರ ರಾಜ್ಯಕ್ಕೆ 18,171 ಕೋಟಿ ರೂಪಾಯಿ ಬರಬೇಕಾಗಿತ್ತು. ಆದರೆ ಕೇಂದ್ರ 3,498 ಕೋಟಿ ಅನುಮೋದನೆ ಕೊಟ್ಟು 3,454 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಹೀಗಾಗಿ ಪೂರ್ಣ ಪ್ರಮಾಣದ ಬರ ಪರಿಹಾರ ಬಿಡುಗಡೆ ಸಂಬಂಧ ಭಾನುವಾರ ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ ಮಾಡಲಾಗುತ್ತೆ. ಜೊತೆಗೆ ಈ ಸಂಬಂಧ ಕೋರ್ಟ್ನಲ್ಲೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆ ಕೊಟ್ಟಿದ್ದು, ರಾಜ್ಯದಲ್ಲಿ ತೀವ್ರ ಬರಗಾಲ ಇದ್ರೂ ಕೂಡ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಮಾಡಿ ಅದನ್ನ ತಡವಾಗಿ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಹೀಗಿದ್ರೂ ಕೂಡ ಚುನಾವಣಾ ಆಯೋಗದ ಅನುಮತಿಯನ್ನ ಪಡೆದು ಕೇಂದ್ರ ಸರ್ಕಾರ ಸಂಕಷ್ಟದ ಕಾಲದಲ್ಲಿ ಬರ ಪರಿಹಾರವನ್ನ ಬಿಡುಗಡೆ ಮಾಡಿರೋದು ರಾಜ್ಯದ ಜನತೆ ಬಗ್ಗೆ PM ಮೋದಿ ಹಾಗೂ ಕೇಂದ್ರ ಸರ್ಕಾರಕ್ಕಿರೋ ಕಳಕಳಿಯನ್ನ ತೋರಿಸುತ್ತೆ ಅಂತ ಹೇಳಿದ್ದಾರೆ. ಇನ್ನು ರಾಜ್ಯಕ್ಕೆ ಬರ ಪರಿಹಾರ ಕೊಡೋ ವಿಚಾರವಾಗಿ PM ಮೋದಿ ಅವರಿಗೆ ಧನ್ಯವಾದ ಅಂತ ಹೇಳಿ ರಾಜ್ಯ ಬಿಜೆಪಿ ಪೋಸ್ಟರ್ ಕೂಡ ರಿಲೀಸ್ ಮಾಡಿದೆ. ರಾಜ್ಯದಲ್ಲಿ ತೀವ್ರ ಕೋಲಾಹಲಕ್ಕೆ ಕಾರಣವಾಗಿದ್ದ ಹುಬ್ಬಳ್ಳಿಯ ನೇಹಾ ಹತ್ಯೆ ಕೇಸ್ನಲ್ಲಿ ಒಂದಷ್ಟು ಬೆಳವಣಿಗೆಯಾಗಿದೆ. ಪ್ರಕರಣದ ಆರೋಪಿ ಫಯಾಜ್ನ DNA ಪರೀಕ್ಷೆಗಾಗಿ ನ್ಯಾಯಾಧೀಶರ ಮುಂದೆನೆ CID ಅಧಿಕಾರಿಗಳು ವೈದ್ಯರ ಸಹಾಯದಿಂದ ಆತನ ರಕ್ತದ ಮಾದರಿಯನ್ನ ಸಂಗ್ರಹ ಮಾಡಿದ್ದಾರೆ. ಅಂದಹಾಗೆ ಹತ್ಯೆ ನಡೆದ ಸ್ಥಳದಲ್ಲಿ ಹಾಗೂ ಆರೋಪಿ ಕೃತ್ಯಕ್ಕೆ ಬಳಸಿದ ಚಾಕುವಿನ ಮೇಲೆ ರಕ್ತದ 2 ಗುಂಪಿನ ಮಾದರಿ ಪತ್ತೆಯಾಗಿದ್ವು. ಹೀಗಾಗಿ ಈಗ ಫಯಾಜ್ನ DNA ಟೆಸ್ಟ್ ನಡೆಸಲಾಗ್ತಾ ಇದೆ. ಇನ್ನು ರಾಜ್ಯದಲ್ಲಿ ನಡೆದ ಮೊದಲ ಹಂತದ ಮತದಾನದ ವೇಳೆ ಮತದಾನ ಬಹಿಷ್ಕಾರ ಮಾಡಿದ್ದ ಚಾಮರಾಜನಗರ ಜಿಲ್ಲೆಯ ಇಂಡಿಗನತ್ತ ಗ್ರಾಮದಲ್ಲಿ ಏಪ್ರಿಲ್ 29ನೇ ತಾರೀಕು ಮರು ಮತದಾನ ನಡೆಯುತ್ತೆ ಅಂತ ಚುನಾವಣಾ ಆಯೋಗ ಹೇಳಿದೆ. ಮುಸ್ಲಿಂ ಮೀಸಲಾತಿಗೆ ಸಂಬಂಧಪಟ್ಟಂತೆ ನಮ್ಮ ವಿರುದ್ಧ ಬಿಜೆಪಿ ಪತ್ರಿಕೆಗಳಲ್ಲಿ ಸುಳ್ಳು ಜಾಹೀರಾತುಗಳನ್ನು ಕೊಡ್ತಾ ಇದೆ. ಈ ಬಗ್ಗೆ ಕಾಂಗ್ರೆಸ್ ಚುನಾವಣಾ ಆಯೋಗಕ್ಕೆ ದೂರು ಕೊಡುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಂದಹಾಗೆ ಹಿಂದುಳಿದ ವರ್ಗಗಳ ಪಟ್ಟಿಗೆ ಮುಸ್ಲಿಮರ ಸೇರ್ಪಡೆ ವಿಚಾರ ಮಂಡಲ್ ಆಯೋಗ ವರದಿಯಂತೆ 30 ವರ್ಷಗಳ ಹಿಂದೆ ಆಗಿದೆ. ಆದರೆ ಈ ವಿಚಾರವಾಗಿ ಬಿಜೆಪಿ ನಮ್ಮ ವಿರುದ್ಧ ಈಗ ಸುಳ್ಳು ಜಾಹೀರಾತು ಕೊಡ್ತಾ ಇದೆ. ಹೀಗಾಗಿ ಬಿಜೆಪಿ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ಏನಾದ್ರೂ ಪರವಾಗಿಲ್ಲ, ರಾಜೀನಾಮೆ ಕೊಡಲ್ಲ, ಜೈಲಿಂದಲೇ ಸರ್ಕಾರ ಮಾಡ್ತೀನಿ ಅಂತ ಹೇಳಿದ್ದ ದಿಲ್ಲಿ ಸಿಎಂ ಕೇಜ್ರಿವಾಲ್ಗೆ ಒಂದೊಂದೇ ಸಮಸ್ಯೆಗಳು ಎದುರಾಗ್ತಾ ಇವೆ. ಇದೀಗ ದಿಲ್ಲಿಯ ಮಕ್ಕಳಿಗೆ ಟೆಕ್ಸ್ಟ್ ಬುಕ್, ಸ್ಟೇಷನರಿ ವಸ್ತುಗಳನ್ನು ಕೊಟ್ಟಿಲ್ಲ ಅಂತ ದಿಲ್ಲಿ ಹೈಕೋರ್ಟ್ ಆಪ್ ಸರ್ಕಾರವನ್ನ ತರಾಟೆಗೆ ತಗೊಂಡಿದೆ. ಇವುಗಳನ್ನೆಲ್ಲ ಪೂರೈಸೋ ಕಾಂಟ್ರಾಕ್ಟ್ಗೆ ಸ್ಥಾಯಿ ಸಮಿತಿ ಅನುಮತಿಯನ್ನು ಕೊಡಬೇಕು. ಆದರೆ ಸಿಎಂ ಜೈಲಲ್ಲಿರೋದ್ರಿಂದ ಸ್ಥಾಯಿ ಸಮಿತಿ ರಚಿಸಿಲ್ಲ ಅಂತ MCD ಕಮಿಷನರ್ ಹೇಳಿದ್ದಾರೆ. ಇದಕ್ಕೆ ಸಿಟ್ಟಿಗೆದ್ದ ದಿಲ್ಲಿ ಕೋರ್ಟ್, ನಿಮಗೆ ರಾಷ್ಟ್ರೀಯ ಹಿತಾಸಕ್ತಿಗಿಂತ ವೈಯಕ್ತಿಕ ಆಸಕ್ತಿಯೇ ಜಾಸ್ತಿಯಾಗಿದೆ, ಇದು ದುರಹಂಕಾರದ ಪರಮಾವಧಿ ಅಂತ ಕರೆದಿದೆ. ಇನ್ನು ಕಂಬಿಗಳ ಹಿಂದಿರೋ ದಿಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ರ ಆರೋಗ್ಯವನ್ನ ಏಮ್ಸ್ ಆಸ್ಪತ್ರೆಯ 5 ವೈದ್ಯರು ಸೇರಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪರಿಶೀಲಿಸಿದ್ದಾರೆ. ಸದ್ಯ ಕೇಜ್ರಿವಾಲ್ ತಗೊಳ್ತಿರೋ ಮೆಡಿಸಿನ್ ಮತ್ತು 2 ಯೂನಿಟ್ಸ್ ಇನ್ಸುಲಿನ್ ತಗೊಳ್ಳೋದನ್ನ ಕಂಟಿನ್ಯೂ ಮಾಡೋಕೆ ನಿರ್ದೇಶನ ಕೊಟ್ಟಿದ್ದಾರೆ. ಏಪ್ರಿಲ್ 26ನೇ ತಾರೀಕು ನಡೆದ 2ನೇ ಹಂತದ ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ರಾಜ್ಯ ಸಚಿವ ರಾಜೀವ್ ಚಂದ್ರಶೇಖರ್ ವೋಟ್ ಹಾಕಿಲ್ಲ. ಇದಕ್ಕೆ ಕೇರಳದ LDF ಟೀಕಿಸಿದೆ. ಈ ರೀತಿ ಮಾಡಿ ಚಂದ್ರಶೇಖರ್ ಭಾರತದ ಪ್ರಜಾಪ್ರಭುತ್ವಕ್ಕೆ ಅಪಮಾನ ಮಾಡಿದ್ದಾರೆ ಅಂತ ಹೇಳಿದೆ. ಅಂದಹಾಗೆ ಚಂದ್ರಶೇಖರ್ ಅವರು, ನಾನು ಈ ಬಾರಿ ವೋಟ್ ಮಾಡೋಕೆ ಕರ್ನಾಟಕಕ್ಕೆ
ಹೋಗಿಲ್ಲ, ಯಾಕಂದರೆ ನಾನು ಸ್ಪರ್ಧಿಸ್ತಿರೋ ತಿರುವನಂತಪುರಂ ಕ್ಷೇತ್ರ ಈಗ ನನ್ನ ಟಾಪ್ ಪ್ರಯಾರಿಟಿ. ಚುನಾವಣೆ ಟೈಮ್ನಲ್ಲಿ ಇಲ್ಲಿರಬೇಕಾಗತ್ತೆ ನಾನು ಅಂತ ಹೇಳಿದ್ದಾರೆ. ಭಾರತೀಯ ವಾಯುಪಡೆ ತನ್ನ ಬತ್ತಳಿಕೆಗೆ ಮತ್ತಷ್ಟು ಬಲಶಾಲಿ ಶಸ್ತ್ರಾಸ್ತ್ರಗಳನ್ನು ಸೇರಿಸಿಕೊಂಡಿದೆ. ಇಸ್ರೇಲ್ ಪಡೆ ಹೆಚ್ಚಾಗಿ ಬಳಸೋ ರ್ಯಾಂಪೇಜ್ ಲಾಂಗ್ ರೇಂಜ್ ಸೂಪರ್ಸಾನಿಕ್ ಏರ್ ಟು ಗ್ರೌಂಡ್ ಮಿಸೈಲ್ಗಳನ್ನು ವಾಯುಪಡೆಗೆ ಸೇರಿಸಲಾಗಿದೆ. ಸುಮಾರು 200 ಕಿಲೋಮೀಟರ್ ದೂರದ ಟಾರ್ಗೆಟ್ಗಳನ್ನು ಹೊಡೆದುರುಳಿಸುವ ಸಾಮರ್ಥ್ಯ ಈ ಕ್ಷಿಪಣಿಗಳಿಗಿದೆ. ಹೈ ಸ್ಪೀಡ್ ಲೋ ಡ್ರ್ಯಾಗ್ ಮಾರ್ಕ್ 2 ಮಿಸೈಲ್ ಅಂತ ಕರೆಯಲಾಗುವ ಈ ಕ್ಷಿಪಣಿಯನ್ನ ಇಸ್ರೇಲ್ ವಾಯುಪಡೆ ಸಾಕಷ್ಟು ಬಾರಿ ಬಳಸಿದೆ. ಅದು ಕೂಡ ಇತ್ತೀಚೆಗೆ ಇರಾನ್ ವಿರುದ್ಧ ನಡೆಸಲಾದ ದಾಳಿಯಲ್ಲಿ ಇದನ್ನೇ ಬಳಸಲಾಗಿತ್ತು. ಇನ್ನು ಈ ರ್ಯಾಂಪೇಜ್ ಕ್ಷಿಪಣಿಯನ್ನ ಭಾರತೀಯ ವಾಯುಪಡೆ ರಷ್ಯಾ ಮೂಲದ ಏರ್ಕ್ರಾಫ್ಟ್ ಫ್ಲೀಟ್ನಲ್ಲಿ ಸೇರಿಸಿದೆ. ಈ ಫ್ಲೀಟ್ನಲ್ಲಿ Su-30 MKI, MiG-29 ಮತ್ತು ಜಾಗ್ವಾರ್ನಂತಹ ಫೈಟರ್ ಜೆಟ್ಗಳಿವೆ. ಜೊತೆಗೆ ಈ ಕ್ಷಿಪಣಿಯನ್ನ MiG-29K ಅನ್ನೋ ನೇವಲ್ ಫೈಟರ್ ಜೆಟ್ಗಳೊಂದಿಗೂ ಕೂಡ ಅಳವಡಿಸಲಾಗ್ತಾ ಇದೆ. ಈ ಮಿಸೈಲ್ ನಿಯೋಜನೆಯಿಂದ ಕಮ್ಯುನಿಕೇಷನ್ ಸೆಂಟರ್ಸ್ ಮತ್ತು ರೆಡಾರ್ ಸ್ಟೇಷನ್ಗಳಂತಹ ಟಾರ್ಗೆಟ್ಗಳನ್ನು ಕೂಡ ಉಡಾಯಿಸುವ ಸಾಮರ್ಥ್ಯ ಇನ್ನಷ್ಟು ಜೋರಾಗಿ ಭಾರತೀಯ ವಾಯುಪಡೆಗೆ ಬಂದಿದೆ. 2008ರ ಮುಂಬೈ ದಾಳಿ ಪ್ರಕರಣ, ಕೇಂದ್ರದ ಮಾಜಿ ಸಚಿವ ಪ್ರಮೋದ್ ಮಹಾಜನ್ ಹತ್ಯೆ ಕೇಸ್ ಸೇರಿದಂತೆ ಇತರೆ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ಸರ್ಕಾರಿ ಪರ ವಕೀಲರಾಗಿದ್ದ ಉಜ್ವಲ್ ನಿಕಮ್ಗೆ ಬಿಜೆಪಿ ಲೋಕಸಭಾ ಟಿಕೆಟ್ ನೀಡಿದೆ. ಇವರು ಫೈಟ್ ಮಾಡಿದ ಕೇಸ್ಗಳ ಕಾರಣದಿಂದಾಗಿ ಇವರು ತಮ್ಮ ಕರಿಯರ್ನ ಪೀಕ್ನಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು 15-20 ವರ್ಷಗಳ ಹಿಂದಕ್ಕೆ ಹೋದರೆ ಭಾರತದ ಈ ನ್ಯಾಯಾಂಗದಲ್ಲಿ ವಕೀಲರ ವಲಯದಲ್ಲಿ ಸೂಪರ್ ಸ್ಟಾರ್ ನೇಮ್ ಆಗಿದ್ರು ಇವರು. ಮುಂಬೈ ನಾರ್ತ್ ಕ್ಷೇತ್ರದಿಂದ ಈ ಬಾರಿ ತಮ್ಮ ಪಕ್ಷದ ಟಿಕೆಟ್ ಆಲ್ರೆಡಿ ಕೊಟ್ಟಾಗಿತ್ತು. ಹಾಲಿ ಸಂಸದೆ ಪ್ರಮೋದ್ ಮಹಾಜನ್ರ ಪುತ್ರಿ ಪೂನಂ ಮಹಾಜನ್ ಅವರಿಗೆ ಟಿಕೆಟ್ ಕೊಡಲಾಗಿತ್ತು. ಅದನ್ನು ಕ್ಯಾನ್ಸಲ್ ಮಾಡಿ ಬಿಜೆಪಿ ಈಗ ಉಜ್ವಲ್ ನಿಕಮ್ರನ್ನ ಕಣಕ್ಕಿಳಿಸಿದೆ. ಅವರಿಗೆ 71 ವರ್ಷ ವಯಸ್ಸು. ರಾಹುಲ್ ಗಾಂಧಿಯ ಬಾಮೈದ ಪ್ರಿಯಾಂಕಾ ಗಾಂಧಿಯವರ ಹಸ್ಬೆಂಡ್ ರಾಬರ್ಟ್ ವಾದ್ರಾ, ಗೊತ್ತಲ್ಲ ಇವರೊಂದು ಇಂಟ್ರೆಸ್ಟಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಪಾಲಿಟಿಕ್ಸ್ಗೆ ಬರಬೇಕು, ಆಕ್ಟಿವ್ ಪಾಲಿಟಿಕ್ಸಿಗೆ ಬರಬೇಕು ಅಂತ ಇಡೀ ದೇಶನೇ ಬಯಸ್ತಾ ಇದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೋನಿಯಾ ಗಾಂಧಿಯವರ ಅಳಿಯ ಈ ಮೂಲಕ ಚುನಾವಣೆಯಲ್ಲಿ ಅಮೇಠಿ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಯುವ ಬಗ್ಗೆ ವಾದ್ರಾ ಮತ್ತೆ ಹಿಂಟ್ ಕೊಟ್ಟಿದ್ದಾರೆ. ನಾನು 1999ರಿಂದ ಇಲ್ಲಿ ಪ್ರಚಾರಕ್ಕೆ ಹೋಗ್ತಾ ಇದ್ದೆ, ನನಗೇನು ಹೊಸ್ತಲ್ಲ, ಈಗ ಇಡೀ ದೇಶ ಬಯಸ್ತಾ ಇದೆ, ಎಲ್ಲ ಕಡೆಯಿಂದ ಡಿಮಾಂಡ್ ಬರ್ತಾ ಇದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇತ್ತೀಚೆಗಷ್ಟೇ ತಮ್ಮ ಮನೆಯಲ್ಲಿದ್ದಾಗಲೇ ಕುಸಿದು ಬಿದ್ದು ಪೆಟ್ಟು ಮಾಡಿಕೊಂಡಿದ್ದ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದ ಸಿಎಂ ಇದೀಗ ಮತ್ತೊಂದು ಇಂಜುರಿ ಮಾಡಿಕೊಂಡಿದ್ದಾರೆ. ಪಶ್ಚಿಮ ಬಂಗಾಳದ ದುರ್ಗಾಪುರ್ನಲ್ಲಿ ಹೆಲಿಕಾಪ್ಟರ್ ಹತ್ತುವ ವೇಳೆ ಕಾಲು ಸ್ಲಿಪ್ ಆಗಿ ಜಾರು ಬಿದ್ದು ಏಟ್ ಮಾಡಿಕೊಂಡಿದ್ದಾರೆ. ಉತ್ತರಾಖಂಡ್ನ ನೈನಿತಾಲ್ನಲ್ಲಿ ಕಳೆದ 36 ಗಂಟೆಗಳಿಂದ ಕಾಡ್ಗಿಚ್ಚು ಹತ್ಕೊಂಡಿದೆ. ಇದುವರೆಗೆ ಸುಮಾರು 33 ಎಕರೆ ಕಾಡು ನಾಶವಾಗಿದೆ. ಈ ಸಂಬಂಧ ಈಗ ಭಾರತೀಯ ವಾಯುಪಡೆ ಬೆಂಕಿ ನಂದಿಸೋಕೆ ಹರಸಾಹಸ ಪಡ್ತಾ ಇದೆ. Mi-17 ಹೆಲಿಕಾಪ್ಟರ್ ಬಳಸಿ ಬಾಂಬಿಂಗ್ ಬಕೆಟ್ ಮೂಲಕ ಕಾರ್ಯಾಚರಣೆ ಕೈಗೊಂಡಿದೆ. ರಾಜ್ಯದ ಪ್ರಮುಖ ಶೈಕ್ಷಣಿಕ ಮೇಳ ಪಬ್ಲಿಕ್ ಟಿವಿ ವಿದ್ಯಾಪೀಠಕ್ಕೆ ಚಾಲನೆ ಸಿಕ್ಕಿದೆ. 2 ದಿನಗಳ ಕಾಲ ಅಂದರೆ ಏಪ್ರಿಲ್ 28ರವರೆಗೆ ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ವಿಹಾರ್ನಲ್ಲಿ ಈ ಕಾರ್ಯಕ್ರಮ ಶನಿವಾರ ಮತ್ತು ಭಾನುವಾರ. ಇದಕ್ಕೆ ಪಬ್ಲಿಕ್ ಟಿವಿ ಮುಖ್ಯಸ್ಥ HR ರಂಗನಾಥ್ ಅವರು ಚಾಲನೆಯನ್ನು ಕೊಟ್ಟರು. ಮೊದಲ ದಿನ GS ಮತ್ತು SBJ ಗ್ರೂಪ್ನ MD ಪ್ರಕಾಶನಾಥ್ ಸ್ವಾಮೀಜಿ, ಗಾರ್ಡನ್ ಸಿಟಿ ಯೂನಿವರ್ಸಿಟಿಯ VC ಜೋಸೆಫ್, ರಾಮಯ್ಯ ಯೂನಿವರ್ಸಿಟಿಯ VC ಕುಲ್ದೀಪ್ ರೈನಾ, ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಷನ್ನ ಚೇರ್ಮನ್ DK ಮೋಹನ್, ಈಸ್ಟ್ ಪಾಯಿಂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ CEO ರಾಜೀವ್ ಗೌಡ ಭಾಗಿಯಾಗಿದ್ರು. ಏನೋ PUC ನಂತರ ಮುಂದೇನು, ಯಾವ ಕೋರ್ಸ್ ಮಾಡಬೇಕು, ಯಾವ್ಯಾವ ಕಾಲೇಜಲ್ಲಿ ಯಾವ ವಿಭಾಗದಲ್ಲಿ ಶಿಕ್ಷಣ ಪಡೆದ್ರೆ ಬೆಸ್ಟ್ ಅನ್ನೋ ಈ ರೀತಿ 10 ಡೌಟ್ಸ್ ಎಲ್ಲ ಇರುತ್ತಲ್ಲ, ಇದೆಲ್ಲದಕ್ಕೂ ಒಂದೇ ವೇದಿಕೆಯಲ್ಲಿ ಉತ್ತರ ಸಿಗುತ್ತೆ. ಬೆಂಗಳೂರು ಹಾಗೂ ರಾಜ್ಯದ ಮೂಲೆ ಮೂಲೆಯಲ್ಲಿರೋ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳ ಬಳಿ ನೀವೇ ಹುಡುಕಿಕೊಂಡು ಹೋಗೋದರ ಬದಲಿಗೆ ಅವರೇ ಈ ವೇದಿಕೆಯಲ್ಲಿ ಎಲ್ಲರೂ ಬಂದು ಅಸೆಂಬಲ್ ಆಗಿರ್ತಾರೆ. ಅಲ್ಲಿಗೆ ಹೋಗಿ ನೀವು ಒಂದೇ ವೇದಿಕೆಯಲ್ಲಿ ಎಲ್ಲ ಕಡೆಯ ಮಾಹಿತಿಯನ್ನು, ಎಲ್ಲ ಇನ್ಸ್ಟಿಟ್ಯೂಷನ್ಗಳು ಮತ್ತು ಎಲ್ಲ ಕೋರ್ಸ್ಗಳ ಮಾಹಿತಿಯನ್ನು ಒಂದೇ ವೇದಿಕೆಯಲ್ಲಿ ಪಡ್ಕೊಳ್ಬೋದು. ಅಲ್ಲದೆ ಈ ಬಾರಿಯ ಎಜುಕೇಷನ್ ಎಕ್ಸ್ಪೋನಲ್ಲಿ 110ಕ್ಕೂ ಅಧಿಕ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು, ಯೂನಿವರ್ಸಿಟಿಗಳು, ಕಾಲೇಜುಗಳು ಭಾಗವಹಿಸಿವೆ. ಮುಂದಿನ 5 ದಿನಗಳ ಕಾಲ ಭಾರತದ ಪೂರ್ವ ಮತ್ತು ದಕ್ಷಿಣ ಭಾಗದ ಹಲವು ಪ್ರದೇಶಗಳಲ್ಲಿ ಭಾರೀ ಹೀಟ್ ವೇವ್ ಎಚ್ಚರಿಕೆಯನ್ನ ಭಾರತೀಯ ಹವಾಮಾನ ಇಲಾಖೆ ನೀಡಿದೆ. ಕೆಲ ಕಡೆ ಹೀಟ್ ವೇವ್ ಜೊತೆ ಮಳೆಯಾಗೋ ಮುನ್ಸೂಚನೆ ಕೂಡ ನೀಡಲಾಗಿದೆ. ಪಶ್ಚಿಮ ಬಂಗಾಳ ಮತ್ತು ಒಡಿಶಾದ ಹಲವಾರು ಪ್ರದೇಶಗಳಲ್ಲಿ ಭಾರೀ ಹೀಟ್ ವೇವ್ 5 ದಿನಗಳ ಕಾಲನೂ ನಿರಂತರವಾಗಿರಲಿದ್ದು ರೆಡ್ ಅಲರ್ಟ್ ನೀಡಲಾಗಿದೆ. ಇನ್ನು ಒಳ ಕರ್ನಾಟಕ, ಬಿಹಾರ, ಜಾರ್ಖಂಡ್, ಆಂಧ್ರ ಪ್ರದೇಶದ ಕರಾವಳಿ ಭಾಗ, ತೆಲಂಗಾಣ, ರಾಯಲಸೀಮಾ ಮತ್ತು ಉತ್ತರ ಪ್ರದೇಶದ ಪೂರ್ವ ಭಾಗದಲ್ಲಿಯೂ ಇದರ ಎಫೆಕ್ಟ್ ಇರಲಿದೆ. ವಿಶ್ವದ ಖ್ಯಾತ ಬ್ಯಾಂಕ್ಗಳಲ್ಲೊಂದಾದ ICICI ಬ್ಯಾಂಕ್ ಇದೀಗ ಭಾರತದ ತನ್ನ Q4 ರಿಸಲ್ಟ್ಸ್ ಅನ್ನ ಹೊರಹಾಕಿದೆ.
ಇದರ ಪ್ರಕಾರ ಈ ವರ್ಷದ 4ನೇ ತ್ರೈಮಾಸಿಕದಲ್ಲಿ ಐಸಿಐಸಿಐ ಬ್ಯಾಂಕ್ ಒಟ್ಟು 10,707.53 ಕೋಟಿ ರೂಪಾಯಿ ನಿವ್ವಳ ಲಾಭ ಮಾಡಿಕೊಂಡಿದೆ. ಕಳೆದ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ 17.38% ಜಂಪ್ ಆಗಿದೆ. ಅಂದಹಾಗೆ ಕಳೆದ ವರ್ಷ ಐಸಿಐಸಿಐ ಬ್ಯಾಂಕ್ನ ಒಟ್ಟು Q4 ನಿವ್ವಳ ಲಾಭ 9,121 ಕೋಟಿ ರೂಪಾಯಿ ಇತ್ತು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.